ನಾವಿವತ್ತು ಸೆಂಟ್ ಜೋಸೆಫ್ ಕಾಲೇಜ್ನ ಆವರಣದಲ್ಲಿದ್ದೀವಿ. ಇಲ್ಲಿ ಸ್ಟೂಡೆಂಟ್ಸು ಆರ್ಗನೈಸ್ ಮಾಡಿರುವಂತಹ ಒಂದು ಈವೆಂಟ್ ನಡೀತಾ ಇದೆ. ಅಂದರೆ ನಮ್ಮ ರಾಯಚೂರಿನ ಮಹಿಳೆಯರಿಗೋಸ್ಕರ ಆಯೋಜನೆ ಮಾಡಲಾಗಿರುವಂತಹ ಈವೆಂಟ್ ಇದಾಗಿದೆ. ಅಲ್ಲಿರುವಂತಹ ಹಿಂದುಳಿದ ವರ್ಗದವ್ರನ್ನ ಲೈಮ್ಲೈಟಿಗೆ ತರಬೇಕು, ಅಂದರೆ ಅವರು ಹೊರಗಡೆ ಬರಬೇಕು, ಮಾರಾಟ ಮಾಡಬೇಕು, ಹಾಗೆ ಮಹಿಳೆಯರು ಅಭಿವೃದ್ಧಿನ ಹೊಂದಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಆಗಿರುವಂತಹ ಒಂದು ಇನಿಷಿಯೇಟಿವ್ ಇದು ಒಂದು ಕಾಸಿಂದ ಮಾಡ್ತಾ ಇರುವಂತಹದ್ದು. ಬರೀ ವಿದ್ಯಾರ್ಥಿಗಳೇ ಸೇರಿಕೊಂಡು ಮಾಡಿದಂತಹ ಈವೆಂಟ್ ಇದಾಗಿದೆ. ಬನ್ನಿ ಒಂದು ವಿಸಿಟ್ ಹಾಕ್ಕೊಂಡು ಬರೋಣ, ಹೇಗೆಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ, ಹಾಗೆ ಏನೆಲ್ಲ ಅಲ್ಲಿ ಸಿಗ್ತಾ ಇದೆ ನಮಗೆ. ಇಲ್ಲಿ ನಾನು ಕೇಳ್ಪಟ್ಟೆ ಜೋಳದ ರೊಟ್ಟಿ ಸಿಗ್ತಾ ಇದೆ, ಹಾಗೆ ಕಿವಿ ಓಲೆಗಳೆಲ್ಲ ಸಿಗ್ತಾ ಇದೆ ಅಂತ. ಒಂದ್ಸಲ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ ಹೇಳಿ. ನಮ್ಮ ಜೊತೆ ಸುಮ್ನಳ್ಳಿ ಸೊಸೈಟಿಯ ವಿಶೇಷ ಚೇತನದಿಂದ ಬಂದಿರುವಂತಹ ಇವರಿದ್ದಾರೆ. ಬನ್ನಿ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹೇಗೆಲ್ಲ ಅವರು ಕ್ಯಾಂಡಲ್ಸ್ನ ತಯಾರಿಸ್ತಾರೆ, ಹಾಗೆ ಏನು ಅವರ ಸ್ಪೆಷಾಲಿಟಿ ಏನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಮೇಡಮ್, ಇದ್ರ ಬಗ್ಗೆ ಹೇಳಿ. ಅಂದರೆ ನೀವು ಸುಮ್ನಳ್ಳಿ ಸೊಸೈಟಿಯಿಂದ ಬಂದಿದ್ದೀರಾ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇದೆ, ನೀವಲ್ಲಿ ಕ್ಯಾಂಡಲ್ಸ್ನ ತಯಾರು ಮಾಡ್ತೀರಾ ಅಂತ. ನಿಮ್ಮ ಸ್ಪೆಷಾಲಿಟಿ ಏನು, ಎಷ್ಟು ವರ್ಷಗಳಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀರಾ? ಸುಮ್ನಹಳ್ಳಿ ಸೊಸೈಟಿ ಸ್ಟಾರ್ಟ್ ಮಾಡಿ 48 ಇಯರ್ಸ್ ಆಗಿದೆ. ನಮಗಲ್ಲಿ ಲೆಪ್ರಸಿ ಪೇಷಂಟ್ಸ್ ನಿಯರ್ಲಿ 100 ಜನ ಇದ್ದಾರಲ್ಲಿ, ಪ್ಲಸ್ HIV ಪೇಷಂಟ್ಸ್, ಆರ್ಫನ್ ಚಿಲ್ಡ್ರನ್, ಟೋಟಲ್ ಆಗಿ ನಮ್ಮ ಸೆಂಟರ್ನಲ್ಲಿ 400 ಪೀಪಲ್ ಇದ್ದಾರೆ ಇಲ್ಲಿ. ಸೊ ನಾವು ಫ್ರೀ ಆಫ್ ಕಾಸ್ಟ್ ಎವ್ರಿಥಿಂಗ್ ವಿ ಟೇಕ್ ಕೇರ್ ಆಫ್ ದೆಮ್. ಎಲ್ಲ ಊಟ ಕೊಟ್ಟಿದ್ದೀವಿ, ಮನೆ, ಬಟ್ಟೆ ಎಲ್ಲ A to Z ನಾವೇ ನೋಡ್ಕೊತೀವಿ. ಎಡ್ಯುಕೇಷನ್ ಎವ್ರಿಥಿಂಗ್ ನಾವೇ ನೋಡ್ಕೊತೀವಿ ಅವ್ರಿಗೆ. ಅಲ್ಲಿ ಅಲ್ಲಿ ಇರುವ ನಮ್ಮ ಪೇಷಂಟ್ಸ್ಗೆ ನಾವು ಕ್ಯಾಂಡಲ್ಸ್ ಹೇಗೆ ಮಾಡಬೇಕಂತ ನಮ್ಮ ಉಮಾ ಅವರು, ನಮ್ಮ ರುಕ್ಮಿಣಿ ಅವರಿದ್ದಾರೆ, ಅವರು ಎಲ್ಲ ಮಾಡಿ ಅವರೇ ಫುಲ್ ಅವರೇ ಮಾಡ್ತಾರೆ, ಎಲ್ಲ ಅವರೇ ಮಾಡಿ ತೋರಿಸ್ತಾರೆ. ಅವರು ನಮ್ಮ ಪೇಷಂಟ್ಸ್ಗೋಸ್ಕರ. ನಾವು ಸ್ವಲ್ಪ ಲೈಫಲ್ಲಿ ನೊಂದವರು. ಆಗ ನಮಗೆ ಆ ಸಂಸ್ಥೆಯಲ್ಲಿ ನಮಗೆ ಇದು ಮೇಣದ ಬತ್ತಿ ತರಬೇತಿ ಕೊಟ್ಟು ನಮ್ಗೆ ಅಲ್ಲೇ ಕೆಲಸ ಕೊಟ್ಟರು. ಅಲ್ಲಿ ಕೆಲಸಕ್ಕೆ ಸೇರಿ ನಾವು ಈಗ 22 ವರ್ಷ ಆಯಿತು. ಆವಾಗಿಂದ ನಾವು ಕಲ್ತಿದ್ರು ಇದನ್ನು ಕಸಬುನ, ಇದು ಮೇಣದ ಬತ್ತಿನ ಅಲ್ಲಿರೋ ಪೇಷಂಟ್ಗೆ, ಅಂದರೆ ಅವರಿಂದ ಏನಾಗುತ್ತೋ ಆ ಸಹಾಯ ಅವ್ರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿ ಅವರು ನಮಗೆ ಸಹಾಯ ಮಾಡ್ತಾರೆ. ಟ್ಯಾಗ್ ಕಟ್ಟೋದು, ಕವರ್ಗೆ ಹಾಕೋದು ಅದೆಲ್ಲ ಮಾಡ್ತಾರೆ. ಅವ್ರಿಗೂ ನಾವು ಹೇಳ್ಕೊಡ್ತೀವಿ, ಹೊರಗಿನಿರೋರು ಬಂದ್ರೂ ಹೇಳ್ಕೊಟ್ಟು ನಾವು ಇದೆಲ್ಲ ಇದು ಮಾಡ್ತೀವಿ. ಸೇಲ್ಸ್ ಬಂದರೆ ಅಲ್ಲಿ ಬಂದವ್ರಿಗೆ ಹೇಳ್ಕೊಡ್ತೀವಿ. ಆಮೇಲೆ ಬೇಕು ಅಂತ ಹೇಳಿದ್ರೆ ಆರ್ಡ್ರ್ ಮಾಡಿಕೊಡ್ತೀವಿ. ಎಲ್ಲ ರೀತಿ ನಾವು ಮಾಡಿಕೊಡ್ತೀವಿ. ಇವತ್ತು ಈ ಕಾಲೇಜಿಗೆ ನೀವು ಬಂದಿರುವಂತಹ ಉದ್ದೇಶ ಏನು? ಇಲ್ಲಿ ಸ್ಟಾಲ್ ಹಾಕಿದ್ದೀರಾ ಅಲ್ಲ? ಇಲ್ಲಾಂದರೆ ನಮ್ಮ ಸಂಸ್ಥೆಗೆ ಈ ಕಾಲೇಜಿಂದ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ ಎಕ್ಸ್ಪೀರಿಯನ್ಸ್ಗೆ. ಅವ್ರಿಗೆ ನಮ್ಮ ಸಂಸ್ಥೆ ಬಗ್ಗೆ ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ನಿಮ್ಮ ಸಂಸ್ಥೆಯಿಂದ ನಮ್ಮ ಕಾಲೇಜಲ್ಲಿ ಈ ಥರ ಫೆಸ್ಟ್ ಇದೆ, ಬನ್ನಿ ಒಂದು ಸ್ಟಾಲ್ ಕೊಡ್ತೀವಿ ಅಂದರೆ ಆ ಉದ್ದೇಶದಲ್ಲಿ ನಾವು ಬಂದು ಇವತ್ತು ಇಲ್ಲಿ ಸ್ಟಾಲ್ ಹಾಕಿ ವ್ಯಾಪಾರ ಮಾಡ್ತಾಯಿದ್ದೀವಿ. ನಾವು ಹಾಗಾದರೆ ವ್ಯಾಪಾರ ಫುಲ್ ಜೋರಾಗಿದೆ ಬೆಳಗ್ಗೆ? ಪರವಾಗಿಲ್ಲ, ಸ್ಟೂಡೆಂಟ್ಸ್ ಎಲ್ಲ ಬಂದು ಚೆನ್ನಾಗಿ ಖರೀದಿ ಮಾಡ್ತಾರೆ. ಅದು ಇನ್ನೊಂದು, ನಮ್ಮ ಸಂಸ್ಥೆ ಬಗ್ಗೆ ಆ ಸ್ಟೂಡೆಂಟ್ಸ್ ಬಂದಮೇಲೆ ಇಷ್ಟು ಇದಾಗ ಅವರು ಸಂತೋಷವಾಗಿ ತಗೊಂಡು ನಮಗಿಲ್ಲೊಂದು ಸ್ಟಾಲ್ ಕೊಟ್ಟಿದ್ದಾರಲ್ಲ, ಅದು ಖುಷಿ ಆಗುತ್ತೆ. ಯಾರೇ ಕಷ್ಟ ಅಂತ ಬಂದ್ರೂ ನಮ್ಮ ಡೈರೆಕ್ಟರ್ ಆದಂತಹ ಜಾರ್ಜ್ ಕಣ್ಣಂದಮ್ಮನ್ ಯಾರನ್ನೂ ಹೊರಗಡೆ ಕಳಿಸಲ್ಲ. ಎಲ್ಲರಿಗೂ ಸಹಾಯ ಮಾಡ್ತಾರೆ, ಎಲ್ಲರಿಗೂ ಕೆಲಸ ಕೊಡ್ತಾರೆ, ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಂದೂ ಫ್ರೀಯಾಗಿಯೇ ಟ್ರೈನಿಂಗಲ್ಲಿ ನಾವು ಕೊಡ್ತೀವಿ. ಯಾರೇ ಬಂದ್ರೂ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ, ಹೇಳ್ಕೊಡ್ತೀವಿ. ಸ್ಟೂಡೆಂಟ್ಸ್ ಬರಲಿ, ಯಾರೇ ಬರಲಿ, ಎಲ್ಲರಿಗೂ ನರ್ಸಿಂಗ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಮಕ್ಕಳು ಪ್ರತಿಯೊಬ್ಬರು ಬರ್ತಾರೆ. ಪ್ರತಿಯೊಬ್ಬರಿಗೂ ನಾವು ಅಲ್ಲಿ ಫ್ರೀಯಾಗಿ ಹೇಳ್ಕೊಟ್ಟು ಅವ್ರಿಗೂ ಕಲಿಸ್ತೀವಿ. ನಮ್ಮ ಪೇಷಂಟ್ಗೆ ಇದರಿಂದ ನಮ್ಮ ಕಡೆಯಿಂದ, ನಮ್ಮ ಡಿಪಾರ್ಟ್ಮೆಂಟಿಂದ ಅವ್ರಿಗೊಂದು ಸಣ್ಣ ಸಹಾಯ ಅಷ್ಟೇ. ಅಂದರೆ ನಾವು ಅವರು ಸುಮ್ಮನೆ ಇರಬಾರ್ದಲ್ಲ, ಅದಕ್ಕೆ ಅವ್ರಿಗೊಂದು ನಾವು ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಅದೇ ಈ ಥರ ಸೇಲ್ಗೆ ಜಾಸ್ತಿ ಆರ್ಡ್ರ್ ಬಂದಾಗ ಅವ್ರನ್ನ ಕರ್ಕೊಂಡು ಅವ್ರ ಜೊತೆಲಿ ಕೆಲಸ ಮಾಡಿಕೊಂಡು ನಾವು ಖುಷಿಯಾಗಿದ್ದೀವಿ, ಅವರು ಖುಷಿಯಾಗಿದ್ದಾರೆ. ಯಾರೇ ಅಲ್ಲಿ ಪೇಷಂಟ್ ಬಂದ್ರೂ ಬಂದ ಮೇಲೆ ಅವ್ರು ಹೋಗೋವರೆಗೂ ನಮ್ಮ ಫಾದರ್ ಆದವರು ಫುಲ್ಲು ಕೇರ್ ತೊಗೊಂಡು, ಜವಾಬ್ದಾರಿ ತೊಗೊಂಡು ಚೆನ್ನಾಗಿ ನೋಡ್ಕೊತಾರೆ. ಖುಷಿಯಾಗಿದ್ದಾರೆ, ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಅಲ್ಲಿ ನಾವು ಹೇಳ್ಕೊಳ್ಳೋದು ಹಾಗೇನೆ, ಸುಮ್ನಹಳ್ಳಿಲಿ ನಮ್ಮ ಫಾದರ್ ನಡೆದಾಡೋ ದೇವರು ಅಂತಲೇ ಅಂದ್ಕೊಂಡಿರೋದು. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕುರಿತು ನಮಗೆ ಅತೀವ ಸಂತೋಷ ಆಗಿದೆ. ಇಂಥ ಒಂದು ಬೆಂಗಳೂರಿನಂಥ ದೊಡ್ಡ ಮಹಾನಗರದಲ್ಲಿ ನಮ್ಮ ರಾಯಚೂರಿನ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿರುವ ಮಾನ್ವಿಯಿಂದ ಅಲ್ಲಿನ ಸುತ್ತಮುತ್ತಲ ಕುಗ್ರಾಮಗಳಿಂದ ಮಹಿಳೆಯರೇ ಸ್ವತಃ ತಾವೇ ಕೈಯಾರೆ ತಯಾರಿಸುವಂತಹ ಪದಾರ್ಥಗಳನ್ನು ಹಾಗೂ
ಸಾಮಗ್ರಿಗಳನ್ನು ಇಲ್ಲಿ ತಂದು ಅವುಗಳನ್ನು ಮಾರಾಟ ಮಾಡಲು ಅವಕಾಶ ಒದಗಿಸಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಈ ಒಂದು ಸಂತ ಜೋಸೆಫರ ವಿಶ್ವವಿದ್ಯಾಲಯಕ್ಕೆ ನಮ್ಮ ಎಲ್ಲ ಸ್ವಸಹಾಯ ಸಂಘಗಳ ಮಹಿಳೆಯರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಯಾವಾಗ ನಿಮಗೆ ತಲೆಗೆ ಬರುತ್ತೆ ಈ ಮಾನ್ವಿ ಅನ್ನೋ ಹಿಂದುಳಿದ ವರ್ಗಗಳನ್ನ ನಾವು ಕರ್ಕೊಂಡು ಬರಬೇಕು, ಅವರು ಲೈಮ್ ಲೈಟಿಗೆ ಬರಬೇಕು, ಅಂದರೆ ಅವರು ಕೂಡ ಬೆಂಗಳೂರಂತಹ ದೊಡ್ಡ ಸಿಟಿಯಲ್ಲಿ ಬಂದು ಜೀವನ ಮಾಡಬೇಕು, ಜೀವನ ನೋಡಬೇಕು, ಹೇಗಿರುತ್ತೆ ಅಂತ ತಿಳ್ಕೋಬೇಕು? ನಮ್ಮ ಮಾನ್ವಿ ಭಾಗದಲ್ಲಿ 2002ರಲ್ಲಿ ನಮ್ಮ ಲೋಯಲ ಸಮೂಹ ಶಿಕ್ಷಣ ಸಂಸ್ಥೆಗಳು ಸ್ಟಾರ್ಟ್ ಮಾಡುತ್ತೆ. 2002ರಿಂದ ಕೂಡ ನಾವು ಸ್ವಸಹಾಯ ಸಂಘಗಳನ್ನು ಆರಂಭಿಸಿದ್ದೀವಿ. ಈಗ ಪ್ರಸಕ್ತ ಸಾಲಿನಲ್ಲಿ ನಾವು 46 ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಕಳೆದ ಒಂದು 2018ರ ಟೈಮಲ್ಲಿ, ಏನು ನಮ್ಮ ಕೋವಿಡ್ಗಿಂತ ಮುಂಚೆ ಟೈಮಲ್ಲಿ ನಮ್ಮ ಮಹಿಳೆಯರಿಗೆ ಕೇವಲ ನಾವು ಸಾಕ್ಷರ ಅಂದರೆ ಅರಿವಿನ ಕಾರ್ಯಕ್ರಮಗಳನ್ನು ಕೊಡದೆ, ಅವರಿಗೆ ಬರೀ ನಾವು ಆ್ಯಕ್ಟಿವಿಟೀಸ್ನ ಮಾಡದೆ, ನಮ್ಮ ಭಾಗದಲ್ಲಿ ವಲಸೆ ಅತಿಯಾಗಿರುವುದರಿಂದ, ಆಮೇಲೆ ನಮ್ಮಲ್ಲಿ ಕೆಲಸಗಳು ಕಡಿಮೆ ಇರುವುದರಿಂದ ನಮ್ಮದೇ ಮಹಿಳೆಯರಿಗೆ ಸ್ವಾವಲಂಬನೆಯೆಡೆಗೆ ಅವರನ್ನು ಮುಂತರುವ ಉದ್ದೇಶದಿಂದ ನಾವು 2019ರಿಂದ ಮೊದಲನೇದಾಗಿ ರೊಟ್ಟಿ ತಯಾರಿಕಾ ತರಬೇತಿಗಳನ್ನು ಆರಂಭಿಸಿದೆವು. ನಂತರದ ದಿನಮಾನಗಳಲ್ಲಿ ಜೂಟ್ ಬ್ಯಾಗ್ಗಳನ್ನು ಮಾಡುವುದು, ಆಮೇಲೆ ಕರಕುಶಲಗಳು ಅಂದರೆ ಕಿವಿ ಓಲೆಗಳು, ಕೈ ಓಲೆಗಳನ್ನು ತಯಾರು ಮಾಡುವಂಥದ್ದು ಹಾಗೂ ಮಸಾಲೆ ಪದಾರ್ಥಗಳನ್ನು ಕೂಡ ತಯಾರಿಸುವ ತರಬೇತಿಗಳನ್ನು ನಮ್ಮ ಸಂಸ್ಥೆಯಲ್ಲಿ ಮಾತ್ರವಲ್ಲದೆ ಸರ್ಕಾರ ಮಟ್ಟದಲ್ಲಿ SBI ಬ್ಯಾಂಕ್ಗಳ ಕಡೆಯಿಂದ ಕೂಡ ತರಬೇತಿಯನ್ನು ನೀಡಿದ್ದೇವೆ. ಈ ಒಂದು ಬೆಂಗಳೂರಿನಲ್ಲಿ ನಡೆಯುವಂಥ ಇಂಥ ಒಂದು ಕಾರ್ಯಕ್ರಮಗಳಿಗೆ ಕಳೆದ 4-5 ವರ್ಷಗಳಿಂದ ನಮ್ಮ ಮಹಿಳೆಯರು ಬರ್ತಾ ಇದ್ದಾರೆ. ಅಂದರೆ ಈ ಮುಂಚೆ ಬರುವಾಗ ನಾವು ಕೇವಲ ರೊಟ್ಟಿದ್ದು ಮಾತ್ರ ನಾವು ತರ್ತಾಯಿದ್ವಿ, ಊಟದ ವ್ಯವಸ್ಥೆ ಮಾತ್ರ. ಈ ವರ್ಷ ಮೊದಲ ಬಾರಿಗೆ ರೊಟ್ಟಿಯ ಜೊತೆಯಾಗಿ ಕೌಶಲ್ಯಗಳು, ಕಿವಿ ಓಲೆಗಳು, ರಿಂಗ್ಗಳು, ಅದರೊಟ್ಟಿಗೆ ಜೂಟ್ ಬ್ಯಾಗ್ಸ್ ಹಾಗೂ ಮಸಾಲೆ ಪದಾರ್ಥಗಳನ್ನು ಈ ವರ್ಷ ಮೊದಲ ಬಾರಿಗೆ ನಾವು ತಂದಿದ್ದೇವೆ. ಈ ಒಂದು ನಮ್ಮ ಸ್ವಾವಲಂಬನೆಯಡೆಗೆ ಸಾಗುತ್ತಿರುವಂಥದ್ದು ಕಳೆದ 7 ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಅವ್ರಿಗೆ ಬರ್ತಿರೋ ರೆಸ್ಪಾನ್ಸ್, ಆಮೇಲೆ ಇಲ್ಲಿರೋರೆಲ್ಲ ನಾನ್ ಕನ್ನಡ ಸ್ಪೀಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ. ಸೊ ಅವ್ರು ಬಂದು ಇವ್ರನ್ನೆಲ್ಲ ಸಪೋರ್ಟ್ ಮಾಡ್ತಿರೋದು, ಅವ್ರ ಪದಾರ್ಥಗಳನ್ನ ತೊಗೊತಿರೋದು ಎಲ್ಲ ತುಂಬ ಖುಷಿ ಆಗ್ತಿದೆ ನೋಡಿ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿದೆ. ಹೇಗೆ ಬಂತು ನಿಮಗೆ ತಲೆಗೆ ಅಂತಂದರೆ, ಒಂದು ಐಡಿಯಾ ಬರುತ್ತೆ ಅಂತಂದರೆ ಅದಕ್ಕೆ ಹಿಂದಿನ ಕಥೆಗಳು ತುಂಬ ಇರುತ್ತೆ. ಹೇಗೆ ಒಳಿತು ನಿಮಗೆ ಈ ಥರ ಒಂದು ಆರ್ಗನೈಸ್ ಮಾಡಬೇಕು ಇವೆಂಟ್ನ? ಇದು ನಾನು ಒಬ್ಳದೇ ಅಲ್ಲ, ನಾನು ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ಬೋದು ಸಮಾಜಕ್ಕೆ ಅಂತ. 2 ಸಿಚುವೇಶನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಒಂದು, ನಾವು ಮಾನ್ವಿಗೆ ಹೋದಾಗ ಇವ್ರನ್ನೆಲ್ಲ ನೋಡಿ ನಮಗನ್ನಿಸ್ತು ಯಾಕೆ ಇವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬಾರ್ದು, ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಸ್ವಲ್ಪ ಎಕ್ಸ್ಪೋಸ್ ಆಗಲಿ ಇವ್ರಿಗೆ ಅಂತ. ಇನ್ನೊಂದು, ನಾವು NGO ಇಂಟರ್ನ್ಶಿಪ್ ಮಾಡಬೇಕಾದ್ರೆ ನಮಗೆ ಗೊತ್ತಾಯಿತು ದಟ್ ಇಷ್ಟೊಂದು ಬಿಸ್ನೆಸಸ್ ಇದೆ, ಆದರೆ ಅವ್ರಿಗೆ ಆಚೆ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ. ಸೊ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಡೋಣ, ಸ್ಟೂಡೆಂಟ್ಸಿಗೆ ಗೊತ್ತಾಗೋಂಗೆ ಮಾಡೋಣ ಇವ್ರ ಬಗ್ಗೆ ಅಂತ ಒಂದು ಥಾಟ್ ಬಂದು ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಪರಿಚಯ ಹೇಳಿ, ಹಾಗೆ ಯಾಕೆ ಬಂದಿದ್ದೀರಾ ಅಂತ? ನಾವು ಮಾನ್ವಿಯಿಂದ ಬಂದೀವಿ. ನಾವು ಫಾದರ್ ಕಡೆಯಿಂದ ಬರ್ತೀವಿ ರೀ. ಎಲ್ಲೇನ ಫಂಕ್ಷನ್ ಇದ್ದಲ್ಲಿ ಫಾದರ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅವಾಗವಾಗ ಈ ಥರ ಫಂಕ್ಷನ್ ಇದ್ದಾಗ ನಾವು ಹೋಗಿ ಈ ಥರ ವ್ಯಾಪಾರ ಮಾಡಿಕೊಂಡು ಲಾಭ ನಾವು ತಗೊಳ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಈಗ ಸಂಘಕ್ಕೆ ಸೇರಿ ಒಂದು 8 ವರ್ಷ ಐತಿ. ಈಗ ಒಂದು 3-4 ವರ್ಷದಿಂದ ಹಿಂಗೆ ಈ ಥರ ಬರ್ತೀವಿ. ಅಂದರೆ ನಿಮ್ಮ ಸಂಘ ಅಂದರೆ ಯಾವ ಸಂಘ ಇದೆ? ಮಹಿಳೆಯರ ಸಂಘ. ನಾವು ತಿಂಗಳಿಗೆ 200 ರೂಪಾಯಿ ಉಳಿತಾಯ ಮಾಡ್ತೀವಿ. ಅದನ್ನು ಫಾದರ್ ಕಡೆಯಿಂದ ಮಾಡ್ತೀವಿ. ಅವರೇ ನಮ್ಗೆ ಸೋರ್ನ ಕಳಿಸ್ತಾರೆ ಮೀಟಿಂಗ್ ಮಾಡೋಕೆ, ಇದು ಜನರ ಬಗ್ಗೆ ಮಾಹಿತಿ ಹೇಳೋಕೆ. ಅವ್ರು ಹೇಳಿದ ಮ್ಯಾಗ ನಾವು ಸ್ವಲ್ಪ ಮುಂದೆ ಬಂದೀವಿ. ಮಹಿಳೆಯರು ನಮ್ಮೂರಲ್ಲೆಲ್ಲ ತುಂಬ ಸಂಘಗಳು ಮಾಡ್ಯಾರ. ಸಂಘದ ಕಡೆಯಿಂದ ಎಲ್ಲ ಬರ್ತೀವಿ ನಾವು ಈ ಥರ. ಅಂದರೆ ಇದು ಮಹಿಳೆಯರ ಅಭಿವೃದ್ಧಿಗಾಗಿ ಮಾಡ್ತಾ ಹೌದು. ಸಂಘನ? ಅಂದರೆ ಎಷ್ಟು ಈಗ ಬಂದಿದ್ದೀರಾ, ಎಲ್ಲರೂ ನಿಮ್ಮ ಜೋಳದ ರೊಟ್ಟಿ ತಿಂದಿದ್ದಾರೆ, ಹೇಗಿದೆ ಅಂತ ಏನಾದರೂ ಹೇಳಿದಾರಾ? ಚೆನ್ನಾಗೈತೆ ಅಂತ ಹೇಳ್ಯಾರ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಬೆಳಗ್ಗೆಯಿಂದ ಫುಲ್ ವ್ಯಾಪಾರ ಜೋರಾಗಿದೆ, ಎಲ್ಲರೂ ಸಖತ್ತಾಗಿ ಮಾಡಿದ್ದೀರಾ ಅಂತ ಹೇಳಿರ್ಬೇಕಲ್ಲ? ಹೇಳ್ಯಾರ್ರಿ. ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ರೀ. ಹೊರಗಡೆ ಬಂದು ಈ ಥರ ಮಾಡಿ ಎಲ್ಲ ಖುಷಿಯಿಂದ ಹೋಗ್ತೀವಲ್ಲ, ತುಂಬ ಖುಷಿ ಆಗುತ್ತೆ. ಅಲ್ಲ, ಈಗ ಕೆಲವೊಂದು ಕಾಲೇಜ್ಗಳಲ್ಲಿ
ಹುಡುಗ ಹುಡುಗಿರಿಗೆ ಗೊತ್ತೂ ಇರೋದಿಲ್ಲ ಜೋಳದ ರೊಟ್ಟಿ ಅಂದರೆ ಏನು ಅಂತ, ಯಾವತ್ತೂ ತಿಂದು ಇರೋದಿಲ್ಲ. ಫಸ್ಟ್ ಟೈಮ್ ತಿಂದಾಗ ಅವ್ರ ರಿಯಾಕ್ಷನ್ ಎಲ್ಲ ನೋಡಿರ್ತೀರ, ಯಾವ ಥರ ಇದೆ ಅಂತ ಹೇಳಿರ್ಬೋದು. ಒಬ್ರು ಬೇಸಿಲ್ಲ ನಾವು ತಿನ್ನಲ್ಲ ಅಂತ ಹೋಗ್ತಾರ, ಇನ್ನೊಬ್ರು ತಿರುಗಿ ಬಂದು ತಿಂದು ಹೇಳಿ ಹೋಗ್ತಾರ, ತಿಂದು ಹಂಗಾಗಿ ಕೇಳಿ ಹೋಗ್ತಾರ, ಚೆನ್ನಾಗೈತೆ ಅಂತ ಹೇಳ್ತಾರ, ಒಬ್ಬೊಬ್ರು ಸೂಪರ್ ಅಂತ ಹೇಳಿ ಹೋಗ್ತಾರ. ಖುಷಿ ಆಗುತ್ತೆ. ಹಾಂ, ಖುಷಿ ಆಗುತ್ತೆ ರೀ. ಕಾಲೇಜ್ ಅವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರಾ? ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಎಲ್ಲ ನಮಗೆ. ಇದೇ ಫಸ್ಟ್ ಟೈಮ್ ಬಂದಿರೋದು? ನಾವು ಇದೇ ಫಸ್ಟ್ ಟೈಮ್ ರೀ. ಅವ್ರು ಅಲ್ಲಿ ಮಾಡೋರೆಲ್ಲ ಬರ್ತಾ ಇದ್ದಾರೆ ಒಂದು 3 ವರ್ಷದಿಂದ. ನಾವು ಇದೇ ಫಸ್ಟ್ ಬಂದಿರೋದು. ಹೇಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು? ಸ್ವಲ್ಪ ಕಷ್ಟ ಅನಿಸುತ್ತೆ ರೀ ಇಲ್ಲಿ. ಮತ್ತೆಲ್ಲ ನಮಗೆ ವ್ಯಾಪಾರ ಆಗಿಲ್ಲ ಅಂದ್ರೆ ಒಂಚೂರು ಇದಾಗುತ್ತೆ. ನಾವು ಅಲ್ಲಿಂದ ಇಲ್ಲಿ ಬಂದಿರೋದು ಏನು ನಮಗೆ ವ್ಯಾಪಾರ ಆದ್ರೆ ಖುಷಿ ಆಗ್ತವೆ, ವ್ಯಾಪಾರ ಆಗಿಲ್ಲ ಅಂದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ನಿಮ್ಮದು ಜೀವನ ಹೇಗಿತ್ತು? ಅಂದರೆ ಇವಾಗ ನೀವು ಈ ಸಂಘಗಳಿಗೆ ಸೇರ್ಕೊಳ್ಳೋದಕ್ಕೂ ಮುಂಚೆ ಹಿಂದೆ ಏನೆಲ್ಲ ನಾವು ಮಾಡ್ತಾ ಇದ್ರಿ? ಹಿಂದೆ ಎಲ್ಲಿ ಮಾಡ್ತಿರಲಿಲ್ಲ, ಅವಾಗ ಸುಮ್ಮನೆ ಹೊಲಕ್ಕೆ ಜಮೀನು ಕೆಲಸ ಎಲ್ಲ ಮಾಡ್ತಿದ್ವಿ. ಹಾಗೆ ಊರಲ್ಲೇ ಇರ್ತಿದ್ವಿ. ಹಿಂಗೆ ಹೊರಗಡೆ ಎಲ್ಲ ಬರ್ತಿರ್ಲಿಲ್ಲ, ಮೀಟಿಂಗಿಗೆ ಊರುಗಳಿಗೆ ಸ್ಟೂರ್ ಇಂಥಲ್ಲೆಲ್ಲ ಹೋಗ್ತಾ ಇರಲಿಲ್ಲ. ಸಂಘದಲ್ಲಿ ಸೇರಿಬಿಟ್ಟು ಆಮೇಲೆ ಸ್ಟೂರ್ ಅಂತ ಇಂಥಲ್ಲಿ ಫಂಕ್ಷನ್ಗಳಿಗೆ ಮತ್ತು ಎಲ್ಲಿಯಾದ್ರೂ ಫಾದರ್ ಏನಾದರೂ ಹೇಳಿದ್ರೆ ಇಲ್ಲಿ ಕರ್ಕೊಂಡು ಹೋಗೋದು, ಅದಕ್ಕೆಲ್ಲ ಸ್ವಲ್ಪ ಮುಂದೆ ಹೋಯ್ತು. ನಾವು ಬ್ಲೂಬೆಲ್ಸ್ ಪಿ ಜಿಯಿಂದ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ರಿಗೂ, ಜೆಂಟ್ಸ್ಗೂ ಇದೆ ವುಮೆನ್ಗೂ ಇದೆ, ಫಾರ್ ಕಾಲೇಜ್ ಸ್ಟೂಡೆಂಟ್ಸು. ಇದು ಬಂದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅವರು ಈ ಪ್ರೋಗ್ರಾಮ್ನ ಇನಿಷಿಯೇಟ್ ಮಾಡಿದ್ರು. ಅವ್ರಿಗೆ ಸ್ಪಾನ್ಸರ್ಸ್ ಬೇಕಿತ್ತು, ಸೊ ಅವರು ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ. ನಾವು ಈ ಥರ ಒಳ್ಳೆ ಇದಕ್ಕೆ ಅಂದರೆ ನಾವು ಡೆಫಿನೆಟ್ಟು ಆಲ್ವೇಸ್ ಬ್ಲೂಬೆಲ್ಸ್ ಸಪೋರ್ಟ್ ಮಾಡ್ತೀವಿ. ಇವರು ಬಂದು ಎಲ್ಲ ಸರೌಂಡಿಂಗ್ ವಿಲೇಜಸ್ ಅಲ್ಲಿರೋ ಇವ್ರನ್ನ ಅವ್ರದ್ದು ಹ್ಯಾಂಡಿಕ್ರಾಫ್ಟ್ಸ್ ಆಗಲಿ, ಅವ್ರದ್ದು ಇದಾಗಲಿ, ಫುಡ್ ಆಗಲಿ, ಅದನ್ನು ಇಲ್ಲಿ ಅವರು ಶೋಕೇಸ್ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರದ್ದು ಆರ್ಟು ಅದೆಲ್ಲ ಶೋಕೇಸ್ ಮಾಡಿದ್ದಾರೆ. ಸೊ ನಮಗೆ ಸ್ಪಾನ್ಸರ್ಸ್ ಹೇಳಿದ್ರು, ನಾವು ಯಾವಾಗಲೂ ಸೆಂಟ್ ಜೋಸೆಫ್ಸ್ ಕಾಲೇಜ್ ಈ ಥರ ಏನಾದರೂ ಒಳ್ಳೆ ಇನಿಷಿಯೇಟಿವ್ ಇದ್ದರೆ ನಾವು ಆಲ್ವೇಸ್ ಬ್ಲೂಬೆಲ್ಸ್ ಇದೊಂದು ಪಿ ಜಿ, ಮೋಸ್ಟ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಇಲ್ಲಿ. ನಮಗೂ ಅದರಲ್ಲಿ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ನಾವು ವಿ ಡೆಫಿನೆಟ್ಲಿ ಗೋ ಅಡ್ ವಿತ್ ದ ಸ್ಪಾನ್ಸರ್. ಸರ್, ನಿಮ್ಗೆ ಯಾಕೆ ಅನ್ನಿಸ್ತು ಇವರಿಗೆ ನಾವು ಸ್ಪಾನ್ಸರ್ ಮಾಡಲೇಬೇಕು ಅಂತ? ಅಂದರೆ ಏನೋ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ ನೆಗ್ಲೆಕ್ಟ್ ಮಾಡೋರ ಮಧ್ಯೆ ನಾವು ಮಾಡ್ತೀವಿ ಅಂತ ಮುಂದೆ ಬಂದಿದ್ದೀರಾ ಅಂದಾಗ ಒಂದು ಒಳ್ಳೆ ಸ್ಟ್ರಾಂಗ್ ಡಿಸಿಷನ್ ಅಂತೂ ಇದ್ದೇ ಇರುತ್ತೆ. ಹೌದು, ಯಾಕಂದರೆ ನಾವು ನಮಗೆ ಅವ್ರಿಗೆ ಫುಲ್ಲು ಸಪೋರ್ಟ್ ಮಾಡೋಣ ಅಂತ. ಅವರು ಒಳ್ಳೆ ಇನಿಷಿಯೇಟಿವ್ ಇದು. ಅವರು ಆ್ಯಕ್ಚುಲಿ ಎನ್ ಜಿ ಒಸ್ ಎಲ್ಲ ಹೋಗಿ ಸೇರಿ ವಿಲೇಜಸ್ಗೆಲ್ಲ ವಿಸಿಟ್ ಮಾಡಿ ಅವರು ಅಲ್ಲಿ ಇರೋ ಆರ್ಟ್ನೆಲ್ಲ ಅವರು ಇದು ಮಾಡ್ಕೊಂಡಿದ್ದಾರೆ, ಶೋಕೇಸ್ ಮಾಡಿದ್ದಾರೆ. ಸೊ ಆ ರೀತಿಯಿಂದ ಇವರೆಲ್ಲ ಇವಾಗ ಸಪೋರ್ಟ್ ಮಾಡಿದ್ರೆ ಮುಂದೆ ಸುಮಾರು ಆರ್ಗನೈಸೇಷನ್ಸ್ ಇದೆ, ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸ್ ಎಲ್ಲ ಇದು ಮಾಡ್ತಾರೆ. ಸೊ ಆ ರೀತಿಯಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಇತ್ತು ಅಂತ ಹೇಳಿ. ಅಲ್ಲಿ ನಮ್ಮ ಹಿಂದುಳಿದ ವರ್ಗಗಳಾಗಿರುವಂತಹ ಮಾನ್ವಿ ತಾಲೂಕಿನಿಂದ ಬಂದಿದ್ರು. ಅಲ್ಲಿ ಜೋಳದ ರೊಟ್ಟಿ ಕೂಡ ಸಿಗ್ತಾ ಇತ್ತು, ಹಾಗೆ ಕಿವಿ ಓಲೆಗಳು ಸಹ ಸಿಗ್ತಾ ಇತ್ತು. ಇಲ್ಲಿನ ವಿದ್ಯಾರ್ಥಿಗಳು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ದುಡ್ದಂತಹ ದುಡ್ಡನ್ನು ಅವರಿಗೆ ಒದಗಿಸ್ಕೊಡ್ತಾರೆ, ಅಂದರೆ ಅವ್ರಿಗೆ ಕೊಡ್ತಾರೆ. ಇಲ್ಲಿ ಏನೆಲ್ಲ ಲಾಭನ ಪಡೆದಿರ್ತಾರೆ ಅದನ್ನೆಲ್ಲನೂ. ಹಾಗೆ ಇಲ್ಲಿನ ವಿದ್ಯಾರ್ಥಿಗಳು ತುಂಬ ಯೋಚನೆ ಮಾಡಿರುವಂತಹ ಒಂದು ಒಳ್ಳೆ ಕಾಸ್ ಆಗಿದೆ. ನಮ್ಮ ಯುವಕರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾರೆ, ಹಾಗೆ ಏನನ್ನ ಬೇಕಾದರೂ ನಾವು ಅಚೀವ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಸೆಂಟ್ ಜೋಸೆಫ್ನ ವಿದ್ಯಾರ್ಥಿಗಳು ಅಂತಲೇ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.